ಕ್ರೈಸ್ತರ ಗ್ರಂಥವಾದ ಬೈಬಲ್ ಹಿಂದೂ ಕ್ಷೇತ್ರದ ದೇವಾಲಯದಲ್ಲಿ ಪೂಜಿಸಲ್ಪಡುತ್ತದೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕಾದ ವಿಷಯದ ಕುರಿತು ವಿಡಿಯೋದಲ್ಲಿ ಇವತ್ತು ನಾವು ತಿಳಿಯೋಣ. ಹಿಂದೂ ದೇವಾಲಯದಲ್ಲಿ ಸತ್ಯವೇದ ಗ್ರಂಥವು ಪೂಜಿಸಲ್ಪಡುತ್ತದೆ ಅಂದ್ರೆ ಆಶ್ಚರ್ಯ ಉಂಟು ಮಾಡುವಂತದ್ದಾಗಿದೆ. ಯಾಕಂದ್ರೆ ಸತ್ಯವೇದ ಕೇವಲ ಕ್ರೈಸ್ತರ ಕುಟುಂಬಗಳಲ್ಲಿ ಚರ್ಚ್ಗಳಲ್ಲಿ ಮಾತ್ರ ಧ್ಯಾನಿಸುವಂತ ಒಂದು ಗ್ರಂಥವಾಗಿದೆ. ಆದ್ರೆ ಹಿಂದೂ ದೇವಾಲಯದ ಕ್ಷೇತ್ರದಲ್ಲಿ ಪೂಜಿಸಲ್ಪಡುತ್ತದೆ ಅಂದ್ರೆ ಕುತೂಹಲ ಮೂಡಿಸುವ ಒಂದು ವಿಷಯ ಕೂಡ ಇದಾಗಿದೆ. ಇದರ ಕುರಿತು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇವತ್ತು ನಾವು ತಿಳಿಯೋಣ. ಅದಕ್ಕಿಂತ ಮುಂಚಿತವಾಗಿ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಬಟನ್ ಒತ್ತಿ ಆದಷ್ಟು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ನಮಗೆ ತಿಳಿಸ್ರಿ. ನೂರಾರು ವರ್ಷಗಳಿಂದ ಸತ್ಯವೇದವನ್ನ ಅಥವಾ ಬೈಬಲ್ ಅನ್ನ ಪೂಜಿಸುವ ಒಂದು ಕ್ಷೇತ್ರ ಕರ್ನಾಟಕದಲ್ಲಿದೆ. ಇದು ವಿಚಿತ್ರ ಎನಿಸಿದ್ರು ಸರಿಯೇ. ಹಾಗಾದ್ರೆ ಆ ದೇವಾಲಯದಲ್ಲಿ ಯಾಕೆ ಅವರು ಬೈಬಲ್ ಅನ್ನ ಪೂಜಿಸ್ತಾರೆ ಎಂಬುದಾಗಿ ನೋಡೋಣ. ಕ್ರೈಸ್ತರ ಮತ್ತು ಯಹೂದ್ಯರ ಪರಿಶುದ್ಧ ಗ್ರಂಥವಾಗಿದೆ ಬೈಬಲ್. ಹಿಬ್ರೂ ಭಾಷೆಯಲ್ಲಿ ಬರೆದಿರುವ ಹಳೆಯ ಒಡಂಬಡಿಕೆಯು ಯಹೂದ್ಯರಿಗೆ ಗ್ರಂಥವಾಗಿದೆ ಬೈಬಲ್. ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯು ಸೇರಿ ಕ್ರೈಸ್ತರ ಪರಿಶುದ್ಧ ಗ್ರಂಥವಾಗಿದೆ ಬೈಬಲ್. ಪ್ರಪಂಚದಲ್ಲಿ ಹೆಚ್ಚು ಮಾರಾಟವಾದಂತ ಗ್ರಂಥ ಕೂಡ ಆಗಿದೆ ಈ ಬೈಬಲ್. ಗ್ರೀಕ್ ಭಾಷೆಯ ಬಿಬ್ಲಿಯ ಪದದಿಂದ ಬೈಬಲ್ ಎಂಬ ಅರ್ಥ ಸತ್ಯವೇದಕ್ಕೆ ಬಂದಿರುವಂತದ್ದು. ದೇವರೊಂದಿಗೆ ಮನುಷ್ಯರನ್ನ ಸೇರಿಸಲ್ಪಡುವ ಒಂದು ಮಾರ್ಗವಾಗಿದೆ ಎಂದು ಹೇಳುತ್ತಾರೆ ಬೈಬಲ್ ಕುರಿತು. ಅದರಲ್ಲಿ ಬರೆದಿರುವ ಪ್ರತಿಯೊಂದು ವಾಕ್ಯವು ದೇವರಿಂದ ಬಂದಂತ ಮಾತುಗಳಾಗಿವೆ. ಅಷ್ಟೇ ಅಲ್ಲ, ಚರಿತ್ರೆಯ ಪುಸ್ತಕವಾಗಿಯೂ ಮತ್ತು ಸಾಹಿತ್ಯಿಕ ಗ್ರಂಥವಾಗಿ ಕಾಣುತ್ತೇವೆ. ಪ್ರಪಂಚದಲ್ಲಿ ಹೆಚ್ಚು ಭಾಷೆಗೆ ತರ್ಜುಮೆ ಆಗಿರುವ ಏಕೈಕ ಗ್ರಂಥ ಕೂಡ ಆಗಿದೆ ಈ ಬೈಬಲ್. ಇದುವರೆಗೂ ಸುಮಾರು 469 ಭಾಷೆಗಳಲ್ಲಿ ಬೈಬಲ್ ಬರೆಯಲ್ಪಟ್ಟಿದೆ. ಇದುವರೆಗೂ 5,000 ಕೋಟಿ ಸತ್ಯವೇದ ಪ್ರತಿಗಳು ವಿವಿಧ ಭಾಷೆಗಳಲ್ಲಿ ಮಾರಾಟವಾಗಿರುತ್ತವೆ. ಕ್ರೈಸ್ತರು ಮಾತ್ರ ನಂಬುವ ಸತ್ಯವೇದ ಗ್ರಂಥವಾದ ಬೈಬಲ್ ಒಂದು ಹಿಂದೂ ದೇವಾಲಯದಲ್ಲಿ ಕ್ಷೇತ್ರಕ್ಕೆ ಹೇಗೆ ಸೇರಿಸಲ್ಪಟ್ಟಿದೆ? ಹಿಂದೂ ದೇವಾಲಯದಲ್ಲಿ ದಿನನಿತ್ಯ ಪೂಜಿಸುವ ಬೈಬಲ್ ಕುರಿತು ತಿಳಿಸುವ ಒಂದು ಕ್ಷೇತ್ರ ಇದಾಗಿದೆ. ಕರ್ನಾಟಕದ ಧಾರವಾಡ ಜಿಲ್ಲೆ ನವಲಗುಂದ ಪಟ್ಟಣ ನಾಗಲಿಂಗ ಸ್ವಾಮಿ ಕ್ಷೇತ್ರವಾಗಿದೆ. ನೂರಾರು ವರ್ಷಗಳ ಹಿಂದಿನ ಹಳೆಯದಾದ ಸತ್ಯವೇದ ಗ್ರಂಥವಾದ ಬೈಬಲ್ ಇಲ್ಲಿ ದಿನನಿತ್ಯ ಈ ಕ್ಷೇತ್ರದಲ್ಲಿ ಪೂಜಿಸಲ್ಪಡ್ತಾ ಇದೆ. ಸತ್ಯವೇದ ಗ್ರಂಥವು ಈ ಕ್ಷೇತ್ರದ ದೇವಾಲಯದಲ್ಲಿ ಪೂಜಿಸಲು ಕಾರಣವಾದಂತ ಹಿನ್ನೆಲೆ ಏನು? 19ನೇ ಶತಮಾನದಲ್ಲಿ ಜನಿಸಿ ಜೀವಿಸಿದ ಯೋಗಿಯಾದ ನಾಗಲಿಂಗ ಸ್ವಾಮಿಯು ಪ್ರತಿಷ್ಠಾಪಿಸಲ್ಪಟ್ಟಿರುವ ಒಂದು ಕ್ಷೇತ್ರ ಇದಾಗಿದೆ. ನಾಗಲಿಂಗ ಸ್ವಾಮಿಯು ಮುಖಾಂತರ ದಿನನಿತ್ಯ ಬೈಬಲ್ ಪೂಜಿಸಲ್ಪಡುವುದಕ್ಕೆ ಅದು ಒಂದು ವಿಶ್ವಾಸ ಆಗಿದೆ. ದೇವಾಲಯದ ಮುಖ್ಯಸ್ಥರಾದ ವೀರೇಂದ್ರ ಸ್ವಾಮಿಯವರು ಸತ್ಯವೇದ ಪೂಜಿಸಲು ಕಾರಣವಾದ ವಿಷಯದ ಕುರಿತು ಹೀಗೆ ಹೇಳುತ್ತಾರೆ. ಅವರು ಹೇಳಿದ ಪ್ರಕಾರ ಕೆಲವು ವರ್ಷಗಳ ಹಿಂದೆ ಜರ್ಮನ್ ಕ್ರೈಸ್ತ ಸೇವಕರು ಲಂಡನ್ ವೆಸ್ಲಿ ಮಿಷನರಿಗಳು ಭಾರತಕ್ಕೆ ಬಂದಿದ್ದರು. 1865ರಲ್ಲಿ ಮಂಗಳೂರಿನಲ್ಲಿ ಮುದ್ರಿಸಲ್ಪಟ್ಟ ಮೊದಲ ಕನ್ನಡ ಭಾಷೆಯ ಸತ್ಯವೇದ ಗ್ರಂಥವಾಗಿದೆ ಇಲ್ಲಿ ಪೂಜಿಸಲ್ಪಡುವಂಥದ್ದು. ಯಾತಕ್ಕಾಗಿ ಈ ಒಂದು ಸತ್ಯವೇದವಾದ ಬೈಬಲ್ ಅನ್ನ ಹಿಂದೂ ದೇವಾಲಯದಲ್ಲಿ ದಿನನಿತ್ಯ ಪೂಜಿಸಲ್ಪಡಲಿಕ್ಕೆ ಕಾರಣವಾದಂತ ಪ್ರಸಕ್ತ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ ವೀಕ್ಷಕರೇ. ಇದನ್ನ ದೃಢೀಕರಿಸುವ ಒಂದು ಹಿನ್ನೆಲೆ ಕೂಡ ಇಲ್ಲಿದೆ. ಬಾಗಲಕೋಟೆ ಜಿಲ್ಲೆಯ ಮುಷ್ಟಿಗೇರಿ ಗ್ರಾಮದ ಕಲ್ಲಪ್ಪ ಅವರು ಮಾತ್ರ ದೇವತೆಯ ಭಕ್ತರಾಗಿದ್ದರು. ಕ್ರೈಸ್ತ ಸೇವಕರು ಒಂದು ಬೈಬಲ್ ಗ್ರಂಥನ ಅವರಿಗೆ ಕೊಟ್ಟಿದ್ದರು. ಕೆಲವು ವರ್ಷಗಳ ನಂತರ ಒಮ್ಮೆ ನಾಗಲಿಂಗ ಸ್ವಾಮಿ ಯೋಗಿಯವರು ಕಲ್ಲಪ್ಪನನ್ನ ಭೇಟಿಯಾಗಲು ಬಂದಾಗ ಕಲ್ಲಪ್ಪ ಕೈಯಲ್ಲಿರುವ ಬೈಬಲ್ ಅನ್ನ ನಾಗಲಿಂಗ ಸ್ವಾಮಿಯವರು ನೋಡದಂತೆ ಅದನ್ನ ಕಲ್ಲಪ್ಪ ಮರೆಮಾಚಿದರು. ಆದರೆ ಆ ಯೋಗಿಯು ಕಲ್ಲಪ್ಪನಿಗೆ ಬೈಬಲ್ ತೋರಿಸಲು ಹೇಳಿದರು. ಆಗ ಯೋಗಿಯು ಒಂದು ಪಕ್ಕೆಯನ್ನ ಹೊರ ತೆಗೆದು ಸತ್ಯವೇದ ಗ್ರಂಥದಲ್ಲಿ ಒಂದು ರಂಧ್ರವನ್ನ ಕೊರೆದರು. ನಂತರ ಅವನು ವಿಕ್ಟೋರಿಯನ್ ಬೆಳ್ಳಿ ನಾಣ್ಯವನ್ನ ಆ ರಂಧ್ರದ ಒಳಗೆ ಬೀಳಿಸಲು ಅದು ಇನ್ನೊಂದು ತುದಿಯಿಂದ ಮತ್ತೊಂದು ತುದಿಗೆ ಹೊರಗೆ ಬರ್ತದೆ. ಇದೇ ಎಲ್ಲವನ್ನ ಕಲ್ಲಪ್ಪನು ಮೌನವಾಗಿ ನಿಂತು ನೋಡ್ತಾ ಇದ್ದನು. ಕಲ್ಲಪ್ಪನಿಗೆ ಆ ಯೋಗಿ ಹೀಗೆ ಹೇಳಿದನು, ಬೈಬಲ್ ಉಂಟಾದ ರಂಧ್ರದ ಹೋಲ್ ಯಾವಾಗ ಸರಿಯಾಗಿ ಮುಚ್ಚಿಕೊಳ್ಳುತ್ತದೋ ಆಗ ನಾನು ಮತ್ತೆ ಪುನರ್ಜನ್ಮ ಹೊಂದುತ್ತೇನೆ ಅಂತ ಕಲ್ಲಪ್ಪನಿಗೆ ನಾಗಲಿಂಗ ಸ್ವಾಮಿ ಹೇಳಿರುವಂತ ಒಂದು ನಿದರ್ಶನವಾಗಿದೆ.
ನಾಗಲಿಂಗ ಸ್ವಾಮಿ ಹೇಳಿದ ಹಾಗೆ ಬೈಬಲಿನಲ್ಲಿ ಉಂಟಾದ ರಂಧ್ರವು ಚಿಕ್ಕದಾಗ್ತಾ ಇವತ್ತು ಬರ್ತಾ ಇದೆ ಎಂದು ಕ್ಷೇತ್ರದ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಈ ದ್ವಾರದ ಮೂಲಕ ಕಾಣದಿರುವ ಅಕ್ಷರಗಳು ಪುನಃ ನಿಧನವಾಗಿ ಕಾಣ್ತವೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ದರಿಂದ ಅದರ ಅಳತೆಯನ್ನ ಆ ಕ್ಷೇತ್ರದಲ್ಲಿ ಕಾಲಾಕಾಲದಲ್ಲಿ ಅಳತೆ ಮಾಡ್ತಾ ಬರ್ತಿದ್ದಾರೆ. ಬೈಬಲ್ ರಂಧ್ರದ ಸುತ್ತಲಿರುವ ವೃತ್ತಾಕಾರದ ರೇಖೆಗಳನ್ನು ಕೂಡ ನೋಡಬಹುದು ಅದು ಎಂಬುದಾಗಿ ಅವರು ಹೇಳ್ತಾರೆ. ಬೈಬಲ್ನಲ್ಲಿರುವ ಈ ರಂಧ್ರದ ಗುರುತು ವರ್ಷಗಳಿಂದ ಮುಚ್ಚುತ್ತಾ ಬರ್ತಾ ಇದೆ. ಈ ಕ್ಷೇತ್ರದಲ್ಲಿರುವ ಈ ಒಂದು ಬೈಬಲ್ ಗ್ರಂಥವನ್ನ ನೋಡಬೇಕಾದ್ರೆ ಮುಂಚಿತವಾಗಿ ಅನುಮತಿಯನ್ನ ಪಡೆದುಕೊಂಡು ಬೆಳಗಿನ ಸಮಯ ನಡೆಯುವ ಪೂಜೆಗಿಂತ ಮುಂಚೆ ಬೈಬಲ್ ಅನ್ನ ಯಾರಾದ್ರೂ ನೋಡ್ಲಿಕ್ಕೆ ಅವಕಾಶ ಇದೆ. ಈ ಕ್ಷೇತ್ರದ ಪ್ರಸಕ್ತ ನಾಗಲಿಂಗ ಸ್ವಾಮಿ ಚರಿತ್ರೆಯಲ್ಲಿ ಬೈಬಲ್ ಅನ್ನ ಕುರಿತು ಹೇಳ್ತಾರೆ. ಕೇಳಲಿಕ್ಕೆ ಚಿತ್ತರವಾಗಿದ್ರೂ ಇದು ಸತ್ಯವಾಗಿರುವಂತಹ ವಿಷಯವಾಗಿದೆ. ಜಾತಿ ಮತಗಳು ಮನುಷ್ಯರು ಸೃಷ್ಟಿಯಾಗಿದೆ ಹೊರತು ದೇವರ ಸೃಷ್ಟಿಯಲ್ಲ. ಕ್ರೈಸ್ತರನ್ನ ದೂಷಿಸುವಂತ ಈ ಕಾಲದಲ್ಲಿ ನಾವಿರುವಾಗ ಒಂದು ಹಿಂದೂ ಆರಾಧನಾ ಕ್ಷೇತ್ರದಲ್ಲಿ ಬೈಬಲ್ ಆರಾಧನೆ ಕುರಿತು ನೆನಪಿಸಿಕೊಳ್ಳುವುದು ಇದರ ಒಂದು ಅನಿವಾರ್ಯತೆ ಆಗಿದೆ ಪ್ರಿಯರೇ. ಇದರಿಂದ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ನಮ್ಮ ಪ್ರಿಯರೇ ತಿಳಿಸಿ. ದೇವರು ನಿಮ್ಮನ್ನ ಅನುಗ್ರಹಿಸಲಿ.